ವೆಲ್ಕಮ್ ಟು ಸಂಪತ್ ಟಿವಿ ಯೂಟ್ಯೂಬ್ ಚಾನಲ್. ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನವರಾತ್ರಿ 10ನೇ ದಿನ ಮಹಾನವಮಿ, ಆಯುಧ ಪೂಜೆ, ಶಾರದೀಯ ನವರಾತ್ರಿ ಸಮಾಪ್ತಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಹಾನವಮಿ ಮತ್ತು ಆಯುಧ ಪೂಜೆಯು ಹಿಂದೂಗಳ ಪ್ರಮುಖ ಹಬ್ಬವಾದ ನವರಾತ್ರಿ 9ನೇ ದಿನದಿಂದ ಆಚರಿಸಲಾಗುವ ಪ್ರಮುಖ ಆಚರಣೆಗಳು. ಈ ದಿನ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿದ ವಿಜಯದ ಮತ್ತು ಸಮಾಪ್ತಿಯನ್ನು, ಸತ್ಯದ ಮೇಲಿನ ವಿಜಯವನ್ನು ಸೂಚಿಸುತ್ತದೆ. ಮಹಾನವಮಿ ನವರಾತ್ರಿಯ ಕೊನೆಯ ದಿನ. ಈ ದಿನ ದುರ್ಗಾದೇವಿಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಆಯುಧ ಪೂಜೆ. ಈ ದಿನ ಆಯಾ ವೃತ್ತಿಗೆ ಸಂಬಂಧಿಸಿದ ಉಪಕರಣಗಳು, ಯಂತ್ರಗಳು, ಪುಸ್ತಕಗಳು, ಸಂಗೀತ ವಾದ್ಯಗಳು, ವಾಹನಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಶುದ್ಧಗೊಳಿಸಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ಆಯುಧ ಪೂಜೆಯ ಮಹತ್ವ ಏನೆಂದರೆ, ಆಯುಧ ಪೂಜೆಯು ಕೇವಲ ಶಸ್ತ್ರಾಸ್ತ್ರಗಳಿಗೆ ಮಾತ್ರವಲ್ಲದೆ ನಮ್ಮ ಜೀವನೋಪಾಯಕ್ಕೆ ಸಹಾಯಕವಾಗುವ ಎಲ್ಲ ಸಾಧನಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಬ್ಬವಾಗಿದೆ. ಇದು ಇನ್ನೊಂದು ಜ್ಞಾನದ ಗೌರವವನ್ನು ಸಹ ಇವತ್ತು ಸೂಚಿಸುತ್ತದೆ. ಈ ದಿನ ವಿದ್ಯಾರ್ಥಿಗಳು ಮತ್ತು ಕಲಾವಿದರು ತಮ್ಮ ಪುಸ್ತಕಗಳು, ವಾದ್ಯಗಳನ್ನು ಸಹ ಪೂಜಿಸುತ್ತಾರೆ. ಇದು ಜ್ಞಾನ ಮತ್ತು ಕೌಶಲ್ಯಗಳಿಗೆ ನೀಡುವ ಗೌರವವನ್ನು ಸಂಕೇತಿಸುತ್ತದೆ. ಸರಸ್ವತಿ ದೇವಿಯ ಆಶೀರ್ವಾದ ಪಡೆಯಲು ಇದು ಶುಭ ದಿನವಾಗಿದೆ. ದುಷ್ಟಶಕ್ತಿಗಳ ಮೇಲಿನ ವಿಜಯ. ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಲು ಬಳಸಿದ ಶಸ್ತ್ರಾಸ್ತ್ರಗಳನ್ನು ಸ್ಮರಿಸುವುದು ಇದರ ಮೂಲ ಉದ್ದೇಶಗಳಲ್ಲಿ ಒಂದಾಗಿದೆ. ನೈವೇದ್ಯ. ಸಿಹಿ ತಿಂಡಿಗಳು, ಪಾಯಸ, ಕಡಲೆಕಾಳು ಇತ್ಯಾದಿ ಮತ್ತು ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಕೆಲಸಕ್ಕೆ ವಿರಾಮ. ಈ ದಿನ ಉಪಕರಣವನ್ನು ಬಳಸದೆ ಅವುಗಳಿಗೆ ಒಂದು ದಿನದ ವಿಶ್ರಾಂತಿ ನೀಡುವ ಸಂಪ್ರದಾಯವಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಆಯುಧ ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮೈಸೂರಿನ ಅರಮನೆಯಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಮತ್ತು ರಾಜರು ಉಪಯೋಗಿಸ್ತಾ ಇದ್ದ ವಸ್ತುಗಳನ್ನೆಲ್ಲ ಸೇರಿಸಿ ಇವತ್ತು ಪೂಜೆ ಮಾಡ್ತಾರೆ. ಇನ್ನು ಯಾರು ಮೈಸೂರಿಗೆ ಹೋಗಿಲ್ವೋ, ನಾಳೆ ಜಂಬೂ ಸವಾರಿ ಸಹ ಇರ್ತೈತೆ, ಹೋಗಿ ನೋಡ್ಬೋದು. ಜಂಬೂ ಸವಾರಿ ಸಹ ತುಂಬ ಅದ್ಧೂರಿಯಾಗಿ ನಡೆಯುವಂತಹ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಅದ್ಧೂರಿಯಾಗಿ ನಡೆಯುವಂಥ ಒಂದು ಸಂಪ್ರದಾಯ ಇದೆ. ಇದು ಮಹಾರಾಜರ ಕಾಲದಿಂದಲೂ ಸಹ ನಡ್ಕೊಂಡು ಬರ್ತಾ ಇದೆಯಾ. ಈಗ ಕರ್ನಾಟಕ ಸರ್ಕಾರದವರು ಅತಿ ವಿಜೃಂಭಣೆಯಿಂದ 9 ದಿನಗಳ ಯುವ ದಸರಾ, ಆಹಾರ ಮೇಳ, ಪುಷ್ಪಫಲ ಪ್ರದರ್ಶನ, ಕುಸ್ತಿ, ನಾಡ ಕುಸ್ತಿ ಅಂತೆಲ್ಲ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ಆಚರಣೆ ಮಾಡುತ್ತಾ ಬಂದಿರುತ್ತಾರೆ. ಅದೇ ರೀತಿ ಮೈಸೂರಿನ ಅರಮನೆ ಶಸ್ತ್ರ ಪೂಜೆ ಕೂಡ ನಡೆಯುತ್ತಿದೆ. ಇವತ್ತು ವಾಹನಗಳ ಪೂಜೆ ಇಲ್ಲೇ ಅತಿ ಹೆಚ್ಚು ಪ್ರಚಲಿತ. ಈಗ ನಾವು ಅಷ್ಟೇ ಕಾರು, ಸ್ಕೂಟರ್ಗಳನ್ನು ತೊಳೆದು ಅವುಗಳಿಂದ ಹೂಗಳಿಂದ ಅಲಂಕರಿಸಿ ನಾವು ಪೂಜೆ ಸಹ ಮಾಡುತ್ತೇವೆ. ಈ ಆಚರಣೆ ದುಷ್ಟಶಕ್ತಿಯ ನಾಶ ಮತ್ತು ಜೀವನದ